ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿತು. ಯಾವಾಗ 1915 ಮಾಡಿ 2015 ಮಾಡಿತು ಕಾಂತರಾಜ್ ಆಯೋಗ. ನನ್ನ ಆಯೋಗ ಆಯಿತು. ನಾನೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡಿದ್ದೆ. ಆ್ಯಕ್ಚುಲಿ ಪಟ್ಟಿ ಕೂಡ ನಾನೇ ಮಾಡಿದ್ದೆ. ಆಗ ಬಂದರು ಕಾಂತರಾಜನ್ನು ಮುಂದುವರಿಸ್ಕೊಂಡು ಹೋದರು. ಅದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯ ಕೈಪಿಡಿ ಅಂತ ಒಂದು ತಂದಿದ್ದಾರೆ. ಆ ಕೈಪಿಡಿ ಅಂತಂದಿದ್ರೆ ಅದ್ರ ಡಾಕ್ಯುಮೆಂಟ್ ಸಿಗುತ್ತೆ ನಿಮಗೆ, ನಾನು ಕೊಡ್ತೀನಿ ಅಂತ ಅವರೇ. ಆ ಡಾಕ್ಯುಮೆಂಟ್ ಸಿಗುತ್ತೆ. ಆ ಡಾಕ್ಯುಮೆಂಟಲ್ಲಿ ಪುಟ ಸಂಖ್ಯೆ 86ರಲ್ಲಿ ಕ್ರಮ ಸಂಖ್ಯೆ 799, 800ರಲ್ಲಿ ಕ್ರಮವಾಗಿ ಮನ್ಸರ್ ಜಾತಿಗಳನ್ನು ಗುರುತಿಸಲಾಗಿದೆ. ನಿಮ್ಮಲ್ಲಿ ಮನ್ಸ ಅಂತ ಕರೆಯೋದಕ್ಕೆ ಇಷ್ಟ ಇಲ್ಲದೆ ಇರುವಂಥವ್ರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ತೆಗೆದಾಕಿ ಅಂತ. ಈ ಕೈಪಿಡಿ ನೋಡಿ ಇದನ್ನು ತೆಗೆದಾಕಿ ಅಂತ ಹೇಳ್ಬಿಟ್ಟು ಒಂದು ರೆಪ್ರೆಸೆಂಟೇಷನ್ ಆಯೋಗದ ಮುಂದೆ ಕೊಟ್ಟಿದ್ದಾರೆ. ಅದಕ್ಕೆ ಆಯೋಗ ಒಂದು ಆರ್ಡರ್ನ ಬರ್ತಿದೆ. ಒಂದು ಆರ್ಡರ್ ಹೆಂಗಿದೆ ಅಂತ ಹೇಳಿದ್ರೆ, ಮನ್ಸಾ ಜಾತಿಯನ್ನು ಜಾತಿ ಪಟ್ಟಿಯಿಂದ ತೆಗೆಯಬೇಕೆಂದು ಕೆಲವರು ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ಆಯೋಗ ಮನ್ಸರ್ ಜಾತಿ ಪಟ್ಟಿಯಿಂದ ತೆಗೆಯಲು ಸಾಧ್ಯವಿಲ್ಲ ಎಂದು ಸರ್ಕಾರಕ್ಕೆ ಸಲಹೆ ನೀಡಿದೆ. ವಾಟ್ ಆರ್ ದ ಅದರ್ ಡಾಕ್ಯುಮೆಂಟ್ಸ್ ಯು ನೀಡ್? ಬೇರೆ ಇನ್ನೇನು ಡಾಕ್ಯುಮೆಂಟ್ಸ್ ಬೇಕು? ಏನು ಬೇಕಾಗಿದೆ ಹೇಳಿ? ಇದನ್ನೇ ಕೊಡ್ತಾ ಇದ್ದಾರೆ. ಯಾರು ಒಂದು ಆಯೋಗ ಕೊಡ್ತಾ ಇರುವಂತಹ ಒಂದು ಇದಿದೆ ದಾಖಲೆ. ಅದ್ರ ಜೊತೆಗೆ ಯಾವುದೇ ಒಂದು ಜಾತಿನ ನಾವು ಗುರುತಿಸ್ಬೇಕಾದ್ರೆ 3 ಯಾರ್ಡ್ ಸ್ಟಿಕ್ಸ್ ಇಟ್ಕೊಳ್ತೀವಿ, ಮಾನದಂಡಗಳನ್ನ ಇಟ್ಕೊಳ್ತೀವಿ. ಒಂದು ಎಥ್ನೋಗ್ರಾಫಿಕಲ್ ಸ್ಟಡಿ. ಎಥ್ನೋಗ್ರಾಫಿಕಲ್ ಸ್ಟಡಿ ಅಂದರೆ ಕುಲಶಾಸ್ತ್ರೀಯ ಅಧ್ಯಯನ. ಎರಡನೇದು ಎಂಪರಿಕಲ್ ಡೇಟಾ. ಎಂಪರಿಕಲ್ ಡೇಟಾ ಅಂದರೆ ಪ್ರಾಯೋಗಿಕವಾದಂತಹ ದತ್ತಾಂಶವನ್ನು ಇಟ್ಕೊಳ್ಬೇಕು. ಮೂರನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಅಂದರೆ ದ್ವಿತೀಯ ಮೂಲದ ಮಾಹಿತಿ ಬೇಕು. ಈ ಮೂರನ್ನೂ ಕೂಡ ನೀವು ಪಡ್ಕೋಬೇಕಾದ್ರೆ ನಿಮ್ಮ ಜಾತಿ ಅಂತೇಳಿ ಐಡೆಂಟಿಫೈ ಆಗಬೇಕು. ನೀವು ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳಿದ್ರೆ ಈ ಮೂರು ಮಾನದಂಡಗಳು ನಿಮಗೆ ಅನ್ವಯ ಆಗಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಹೇಳ್ಕೊಡುವಂಥವ್ರು ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ನೀವು ಆದಿ ದ್ರಾವಿಡ ಅಂತ ಹೇಳ್ಕೊಂಡು ಹೋದ್ರೆ ನಿಮಗೊಂದು ಐಡೆಂಟಿಟಿ ಇಲ್ಲ ಅಂತರ್ಥ, ನೀವು ಅಸ್ತಿತ್ವದಲ್ಲಿ ಇಲ್ಲ ಅಂತರ್ಥ, ನೀವು ಯಾರೋ ಏನೋ ಅನಾಮಿಕರು ಅಂತರ್ಥ, ನೀವು ಗುಂಪಿನಲ್ಲಿ ಒಬ್ಬರು ಅಂತರ್ಥ. ಆದರೆ ನೀವು ಆಗಬೇಕಾದ್ರೆ ನಿಮಗೆ ಜಾತಿ ಐಡೆಂಟಿಟಿ ಖಂಡಿತ ಬೇಕೇ ಬೇಕು ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟವಾಗಿ ದಾಖಲೆ ಕೊಡ್ತಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಎಥ್ನೋಗ್ರಾಫಿಕಲ್ ಸ್ಟಡಿ, ಸದನದವ್ರದ್ದು ಎಥ್ನೋಗ್ರಾಫಿಕಲ್ ಸ್ಟಡಿ ಅಂದರೆ ಏನು? ಎಥ್ನೋಗ್ರಾಫಿಕಲ್ ಸ್ಟಡಿ ಮೂಲಕ ನಿಮ್ಮ ಸಾಮಾಜಿಕ, ಶೈಕ್ಷಣಿಕ ಮತ್ತು ನಿಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಕಟ್ಕೊಡುವಂಥದ್ದು ಒಂದು ಎಥ್ನೋಗ್ರಾಫಿಕಲ್ ಸ್ಟಡಿ. ಅದನ್ನು ನೀವು 10 ಜಾತಿಗಳಲ್ಲಿರುವಂಥವ್ರಿಗೆ ಹೆಂಗೆ ಕೊಡ್ತೀರಿ? ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ತಪ್ಪು ತಿಳಿಬೇಡಿ ಯಾರು ಕೂಡ. ಝೂನಲ್ಲಿ ಇರುವಂಥವ್ರನ್ನೆಲ್ಲ ಏನಂತ ಕರಿತೀವಿ? ಪ್ರಾಣಿಗಳು. ಈ ಪ್ರಾಣಿಗಳ ಎಥ್ನೋಗ್ರಾಫಿಕಲ್ ಸ್ಟಡಿ ಕೊಡಿ ಅಂತಂದರೆ ಯಾರು ಕೊಡ್ತಾರೆ? ಹುಲಿದು ಬೇರೆ, ಸಿಂಹದ ಬೇರೆ, ಜಿಂಕೆದು ಬೇರೆ, ನರಿದು ಬೇರೆ, ಕಾಡ್ಕೋಳಿದು ಬೇರೆ, ಮೊಲದ್ದು ಬೇರೆ ಬೇರೆ ತಾನೆ. ಹಾಗೆ ಎಥ್ನೋಗ್ರಾಫಿಕಲ್ ಸ್ಟಡಿ ಆಫ್ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಂದರೆ ಯಾವುದು ಕೊಡ್ತೀವಿ? ನಿಮ್ಮ ಹತ್ರ ಏನು ದಾಖಲೆ ಕೊಡ್ತೀವಿ? ಯು ಹ್ಯಾವ್ ನೋ ಡಾಕ್ಯುಮೆಂಟ್. ಎಂಪರಿಕಲ್ ಡೇಟಾ ಅಂತ ಹೇಳಿದಾಗ, ಎಂಪರಿಕಲ್ ಡೇಟಾ ನಿಮ್ಮ ಜಾತಿಯನ್ನು ಇಲ್ಲಿ ಇದರಲ್ಲೂ ಕೂಡ ಕೆಲವು ಏರಿಯಾದ ಮಾತ್ರ ಅಲ್ಲಿ ಒಂದು ಪುಟ ಸಂಖ್ಯೆಯಲ್ಲಿ ಕೊಡ್ತಾರೆ. 86ರಲ್ಲಿ ಭಾಳ ಕ್ಲಿಯರಾಗಿ ನಿಮ್ಮ ಜಾತಿ ಇದ್ರ ಬಗ್ಗೆ ಕೂಡ ಅವರು ಎಷ್ಟೆಷ್ಟಿದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಬನ್ಸ ಜಾತಿ ಎಷ್ಟಿದೆ ಅಂತ ಕೂಡ ಹೇಳ್ತಾರೆ. ಯಾವ ವಿಭಾಗದಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನ ಗುರುತಿಸಿದ್ದಾರೆ. ಅಂದರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮಗೊಂದು ಐಡೆಂಟಿಟಿ ಇರೋದ್ರಿಂದ ನಿಮ್ಮನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾಳೆ ನೀವೇನಾದರೂ ನೀವು ಆಯೋಗದ ಮುಂದೆ ಹೋಗಿ ನಮಗೆ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ, ಆದಿ ದ್ರಾವಿಡ ಅನ್ನೋದನ್ನು ನೀವು ಗುರುತಿಸಿ ನೀವು ನಿಮ್ಗೊಂದು ಐಡೆಂಟಿಟಿ ಕೊಡಿ ಅಂತ ಹೇಳಿದ್ರೆ, ದೇರ್ ಇಸ್ ನೋ ಐಡೆಂಟಿಟಿ ಕ್ಯಾನ್ ಬಿ ಲಾಸ್ಟ್. ಅಲ್ಲಿ ಹೋಗ್ಬೋದು. ಈ ಎಥ್ನೋಗ್ರಫಿ ಸಿಗಲ್ಲ ನಿಮಗೆ. ಎರಡನೇದು ಎಂಪರಿಕಲ್ ಡೇಟಾ. ಎಂಪರಿಕಲ್ ಡೇಟಾನ ನೀವು ಗುರ್ತಾಗಬೇಕಾದ್ರೆ ಎಷ್ಟು ಸಮುದಾಯಗಳಿದ್ದಾವೆ ಆದಿ ದ್ರಾವಿಡದಲ್ಲಿ, ಆದಿ ಕರ್ನಾಟಕದಲ್ಲಿ ಎಷ್ಟು ಸಮುದಾಯಗಳಿದ್ದಾವೆ, ಆದಿ ಆಂಧ್ರದಲ್ಲಿ ಎಷ್ಟು ಸಮುದಾಯಗಳಿದ್ದಾವೆ, ಆ ಸಮುದಾಯಗಳ ಎಂಪರಿಕಲ್ ಡೇಟಾ ಬೇಕಾಗುತ್ತೆ. ಒಟ್ಟಾರೆ ಎಂಪರಿಕಲ್ ಡೇಟಾ ಕೊಡಲಿಕ್ಕಾಗಲ್ಲ. ಯಾಕಂದರೆ ಆದಿ ಕರ್ನಾಟಕ, ಆದಿ ಆಂಧ್ರ ಅನ್ನುವಂಥದ್ದು, ಆದಿ ದ್ರಾವಿಡ ಅನ್ನುವಂಥದ್ದು
ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಲ್ಲಿದ್ದಾವೆ. ಅದು ಬರೀ ಕರ್ನಾಟಕಕ್ಕೆ ಸೀಮಿತಪಟ್ಟಿದ್ದಲ್ಲ, ಆಂಧ್ರ ಪ್ರದೇಶಕ್ಕೂ ಸೇರ್ತವೆ, ತಮಿಳುನಾಡಿಗೂ ಸೇರ್ತವೆ. ಆದಿ ದ್ರಾವಿಡ ಅನ್ನೋದು ಮೂಲತಃ ಅದು ತಮಿಳುನಾಡಿಂದ ನಮಗೆ ಸೇರುತ್ತೆ. ಆದಿ ಆಂಧ್ರ ಅನ್ನೋದು ಮೂಲತಃ ಅದು ಆಂಧ್ರ ಪ್ರದೇಶದಿಂದ ನಮಗೆ ಸೇರುತ್ತೆ ಹೊರತು ಅದು ಕರ್ನಾಟಕದ ಇದರಿಂದ ಐಡೆಂಟಿಟಿ ಬಂದದ್ದಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿ. ಎಲ್ಲಿ ನೀವು ಈಗ ಸದಾನಂದವರು ಅವ್ರ ಹೆಸರನ್ನ ಬೇರೆ ಇಟ್ಕೊಂಡಿದ್ದು ಅಂತಂದರೆ ಅವ್ರ ಹೆಸರು ತಪ್ಪಾಗುತ್ತಾ? ಅವ್ರು ನಾನು ರಾಜ್ಕುಮಾರ್ ಅಂತ ಕರೆದಿದ್ದು ಅಂತಂದರೆ ಅವ್ರು ತಿರುಗಿ ನೋಡೋದೇ ಇಲ್ಲ. ಸರ್ ರಾಜ್ಕುಮಾರ್ ಅವ್ರು ಇಲ್ಲಿ ಬನ್ನಿ ಅಂತ ಹೇಳಿದ್ರೆ ತಿರುಗಿ ನೋಡೋದೇ ಇಲ್ಲ, ಅವ್ರು ನೋಡ್ತಾರೆ. ಯಾಕೆ ಆ ರಾಜ್ಕುಮಾರ್ ಅವ್ರ ಹೆಸರಲ್ಲ, ಅವ್ರ ಹೆಸರು ಸದಾನಂದ ಅಷ್ಟೇ. ಮನಸ್ಸ ಅಂತ ಹೇಳಿದ್ರೆ ತಿರುಗಿ ನೋಡ್ತೀವಿ. ಆದಿ ದ್ರಾವಿಡ ಯಾಕೆ ತಿರುಗಿ ನೋಡ್ತೀವಿ? ಯಾಕೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದನ್ನ ನಾವು ಅರ್ಥ ಮಾಡಬೇಕಾಗಿದೆ. ಇಲ್ಲಿಗ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಅಂತ ಇನ್ನೊಂದು ಡಾಕ್ಯುಮೆಂಟ್ ನನ್ನ ಮುಂದ್ಗಡೆ ಇದೆ. ಅದೇನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಭಾಳ ಕ್ಲಿಯರ್ ಆಗಿ ಡಿಪ್ರೆಸ್ಡ್ ಕ್ಲಾಸಸ್ ಇದರಲ್ಲಿ ನೀವು ಎಲ್ಲೆಲ್ಲಿ ಇದೀರಿ ಅನ್ನೋಂಥದ್ದು ಕೂಡ ನಾವು ಹೇಳ್ತಾ ಇದ್ದಾರೆ. ಸೌತ್ ಕೇರಳ ಫಾಲೋಯಿಂಗ್ ದ ಡಿಪ್ರೆಸ್ಡ್ ಕ್ಲಾಸಸ್ ಕಮ್ಯುನಿಟೀಸ್ ವರ್ ಲಿಸ್ಟೆಡ್. ಆ ಲಿಸ್ಟ್ ಮಾಡಿರುವಂಥ ಇವುಗಳಲ್ಲಿ ನಿಮ್ಮ ಸಮುದಾಯ ಕೂಡ ಮನುಷ್ಯರು ಅಂತ ಹೇಳ್ಬಿಟ್ಟು ಇದು ಸೀರಿಯಲ್ ನಂಬರ್ 10ರಲ್ಲಿ ಇಟ್ಕೊಂಡಿದ್ದಾರೆ. ಅಂತಂದರೆ ಇವೆಲ್ಲವೂ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದ ದಾಖಲಾತಿಗಳು. ಆ ದಾಖಲಾತಿಗಳಲ್ಲಿ ನಿಮ್ಮ ಐಡೆಂಟಿಟಿ ಇದೆ ಅನ್ನೋದು ಇದನ್ನೆಲ್ಲ ಹೇಳಬೇಕಾದ್ರೆ ನನಗೆ 3 ದಿನ ಬೇಕಾಗುತ್ತೆ. 3 ದಿನವೂ ಸಾಲಲ್ಲ ಅನಿಸುತ್ತೆ, ಅಷ್ಟೊಂದು ಇದೆ ಮೆಟೀರಿಯಲ್. ಪೊಲೀಶಾಸ್ತ್ರೀಯ ಅಧ್ಯಯನ ಮಾಡಲಿಕ್ಕೆ ಬೇಕಾದಷ್ಟು ಇದೆ. ನಾನು ಎಂಪಿರಿಕಲ್ ಡೇಟಾ ಹೇಳಿದೆ, ಎಥ್ನೋಗ್ರಾಫಿಕಲ್ ಸ್ಟಡಿ ಹೇಳಿದೆ. 3ನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ನಿನ್ನೆ ನಾನು ಈ ಹುಡುಗನ ಜೊತೆ ಮಾತಾಡಿದೆ, ಇಲ್ಲಿ ಕೂತಿರುವಂಥ ಹುಡುಗನ ಜೊತೆ ಸಾಯಂಕಾಲ ಮಾತಾಡಿದೆ. ಅವನು ಮಾತಾಡಿದ, ಸರ್ ನಮ್ಗೆ ರಿಸರ್ವೇಷನ್ ಸಿಗಲ್ಲ ಸರ್, ಸರಿಯಾಗಿ ಸಿಗಲ್ಲ. ಯಾಕೆ ಅಂತ ಕೇಳಿದ್ರೆ ನಾವು ನಮ್ಮ ಐಡೆಂಟಿಟಿನ ಹಾಕ್ಕೊಡ್ದೇ ಇರೋದ್ರಿಂದ ಆದಿ ದ್ರಾವಿಡ ಅಂತ ಕೊಡ್ತಾರೆ. ಆದಿ ದ್ರಾವಿಡದಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಗಳಿದ್ದಾವೆ, ಅವತ್ತಿಂದ ಹಾಕ್ತಾರೆ, ನಮ್ಗೆ ಸಿಗಲ್ಲ. ನಿಮಗೆ ಸಿಗಬೇಕಾದ್ರೆ ನಿಮಗೊಂದು ಐಡೆಂಟಿಟಿ ಬೇಕು. ನಾವು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಏನು ಮಾಡ್ತೀವಿ? ಕಳೆದ 10 ವರ್ಷಗಳಿಂದ, ಕಳೆದ 20 ವರ್ಷಗಳಿಂದ, ಕಳೆದ 30 ವರ್ಷಗಳಿಂದ ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಎಂಪ್ಲಾಯ್ಮೆಂಟ್ ಹೋಗಿದೆ, ಎಷ್ಟೆಷ್ಟು ಎಜುಕೇಷನ್ ಹೋಗಿದೆ, ಎಷ್ಟೆಷ್ಟು ಸರ್ಕಾರದ ಸಾಲ ಸೌಲಭ್ಯ ಹೋಗಿದೆ, ಎಷ್ಟೆಷ್ಟು ಸವಲತ್ತುಗಳು ಹೋಗಿದ್ದಾವೆ, ಎಷ್ಟೆಷ್ಟು ಲೋನ್ಗಳು ಹೋಗಿದ್ದಾವೆ, ಎಷ್ಟೆಷ್ಟು ಸಬ್ಸಿಡಿಗಳು ಹೋಗಿದ್ದಾವೆ ಅನ್ನೋದನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ಈ ಎಲ್ಲವನ್ನೂ ಸ್ಟಡಿ ಮಾಡಬೇಕಾದ್ರೆ ನಿಮ್ಮ ಜಾತಿ ಇದ್ದರೆ ಮಾತ್ರ ನೀವು ಸ್ಟಡಿ ಮಾಡಬೇಕು, ನಿಮ್ಮ ಗುಂಪಿದ್ರೆ ನೀವು ಸ್ಟಡಿ ಮಾಡಬೇಕಾಗಲ್ಲ. ಈ ಕಾರಣಕ್ಕೋಸ್ಕರ ಎಥ್ನೋಗ್ರಾಫಿಕಲ್ ಸ್ಟಡೀಸು ಸಾಧ್ಯ ಇಲ್ಲ ನೀವು ಜಾತಿಯನ್ನು ಗುರುತಿಸ್ಕೊಳ್ತಾ ಇದ್ದರೆ. ಆಮೇಲೆ ಎಂಪೆರಿಕಲ್ ಡೇಟಾನು ನಿಮ್ಮನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. 3ನೇದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಕೂಡ ಆಗಲ್ಲ. ಕನ್ನಡದಲ್ಲಿ ಹೇಳಬೇಕಾದ್ರೆ ಕುಲಶಾಸ್ತ್ರೀಯ ಅಧ್ಯಯನವೂ ಸಾಧ್ಯವಿಲ್ಲ, ಆಮೇಲೆ ದತ್ತಾಂಶವೂ ಸಾಧ್ಯವಿಲ್ಲ, ಮತ್ತು ದ್ವಿತೀಯ ಮೂಲದ ಮಾಹಿತಿ ಕೂಡ ಸಾಧ್ಯವಿಲ್ಲ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಮ ಐಡೆಂಟಿಟಿ ಬಗ್ಗೆ ನೀವು ಏನನ್ನು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಭಾಳ ಜನ ಹೇಳುವಂತಹ ಮಾತು, ಇಲ್ಲೊಂದು ಡಾಕ್ಯುಮೆಂಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ಕ್ಲಾರಿಫಿಕೇಶನ್ನ ಎ ಸದಾಶಿವ ಕಮಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಕ್ಲಿಯರ್ ಆಗಿದೆ. ಈ ಕ್ಲಾರಿಫಿಕೇಶನಲ್ಲಿ ಒಂದು 4 ಲೈನ್ ಇದೆ, ಓದ್ಬಿಟ್ಟು. As stated supra, they may be under the impression that Adi Karnataka or Adi Dravida itself is a caste, which is not. ಅದು ಜಾತಿ ಅಲ್ಲ. Adi Karnataka and Adi Dravida are a group of few castes among scheduled castes. ಎ ಸದಾಶಿವ ಕಮಿಷನ್ನಲ್ಲಿ ಜಸ್ಟಿಸ್ ಸದಾಶಿವ ಹೇಳಿರುವಂಥ ಮಾತುಗಳಿವು. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತಂದರೆ ಅವರು, ಆದಿ ಕರ್ನಾಟಕ ಆದಿ ದ್ರಾವಿಡ ಗ್ರೂಪ್ ಆಫ್ ಎ ಫ್ಯೂ ಕ್ಯಾಸ್ಟ್ ಅಮಾಂಗ್ ಶೆಡ್ಲಿ ಕ್ಯಾಸ್ಟ್. ಶೆಡ್ಲಿ ಕ್ಯಾಸ್ಟಲ್ಲಿ ಇವು ಕೆಲವು ಜಾತಿಗಳ ಗುಂಪುಗಳಷ್ಟೇ ಹೊರತು ಇವು ಜಾತಿಗಳಲ್ಲ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಆದಿ ದ್ರಾವಿಡ ಕ್ಯಾಸ್ಟ್ ಇನ್ ತಮಿಳುನಾಡು ಇನ್ಕ್ಲೂಡ್ ಪರಯ, ಪಲ್ಲಾರ್, ಚಕ್ಕಡಿ, ಅರುಂಧತಿಯಾರ್ ಅಂಡ್ ಅದರ್ಸ್. ಅಂದರೆ ಅಲ್ಲಿ ತಮಿಳುನಾಡಲ್ಲಿ ಆದಿ ದ್ರಾವಿಡ ಕಮ್ಯುನಿಟಿಗೆ ಇವೆಲ್ಲ ಸೇರ್ತಾರೆ. ಅರುಂಧತಿಯಾರು ಕೇಸ್ ಹಾಕಿದ್ದು ಅದರಲ್ಲಿ ಪತ್ರಿಕೆ ಗೊತ್ತಿದೆ. ಅರುಂಧತಿಯಾರ್ದು ಅಲ್ಲಿ ಚಕ್ಕಡಿ ಸಮುದಾಯ ಹಾಕಿದ್ದ ಕೇಸುಗಳು ಅವೆಲ್ಲವೂ ಗೊತ್ತಿದೆ.
ಅಲ್ಲಿ ಇವೆಲ್ಲವೂ ಕೂಡ ತಮಿಳುನಾಡಿಗೆ ಇದು ಮಾಡ್ಕೊಂಡು ಹೋಗ್ತವೆ. And the term Adi Karnataka and Adi Andhra are being used to denote their official Dalit status of few castes and various reasons. ಇದನ್ನು ಬೇರೆ ಬೇರೆ ಕಾರಣಗಳು ಸಹ ಬಳಸ್ಕೊಡ್ತಾರೆ ಹೊರತು ಇದು ಐಡೆಂಟಿಟಿ ಅಲ್ಲ. ರೀಸನ್ಸ್ ದ ಸೇಮ್ ಹ್ಯಾವ್ ಬೀನ್ ಅಕ್ಸೆಪ್ಟೆಡ್ ಬೈ ದಿ ಅಥಾರಿಟೀಸ್. ದಿ ವ್ಯೂ ಆಫ್ ಕಾಂಟ್ರವರ್ಸಿ ನಾವು ರೈಸ್ಡ್ ಬೈ ಮೆಂಬರ್ಸ್ ಆಫ್ ವೇರಿಯಸ್ ಕ್ಯಾಸ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್ and census schedules the schedule caste on the basis of the caste have been an absolute necessary. ಜಾತಿ ಆಧಾರದ ಮೇಲೆ ನಾವು ಯಾರಿಗೋ ಭ್ರಮೆಗಳಿಗೆ ಯಾವುದೋ ಇವುಗಳನ್ನು ಇಟ್ಕೊಂಡು ನಾವು ಜಾತಿ ನಮಗೆ ಬೇಡ, ನಾವು ಬೈಗುಳ ಮಾಡ್ಕೊಂಡ್ಬಿಟ್ಟಿದ್ರೆ ಯಾವುದು ಬೈಗುಳ ಅಲ್ಲ ಹೇಳಿ. ಪಾಪ ಬ್ರಾಹ್ಮಣರಿಗೂ ನೀವು ಬ್ರಾಹ್ಮಣರನ್ನ ಲಿಂಗಾಯತರನ್ನ ನಾವು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಒಂದು ಸಾರಿ ಭಾಷಣ ಮಾಡ್ತಾ ಹೇಳ್ತಾ ಇದ್ದಾರೆ, ಇವರು ಸಾಫ್ಟ್ವೇರು, ಇವರು ಹಾರ್ಡ್ವೇರು. ಸಾಫ್ಟ್ವೇರ್ ಯಾಕೆಂದರೆ ಜನವಾರ ಹಾಕಿರ್ತಾರೆ, ಮೆತ್ತಗಿರುತ್ತೆ, ಅದಕ್ಕೊಂಥ ಸಾಫ್ಟ್ವೇರು. ಇವ್ರು ಲಿಂಗ ಕಟ್ಕೊಂಡಿರ್ತಾರೆ, ಅದು ಗಟ್ಟಿ ಇರುತ್ತೆ, ಅದರಿಂದ ಹಾರ್ಡ್ವೇರ್. ಹಂಗಂತೇಳಿ ಅವರಿಬ್ಬರು ಜಾತಿ ಬಿಟ್ಬಿಟ್ರ, ನಮ್ಮನ್ನು ಜಾತಿ ಅಂತ ಕರಿಬೇಡಿ, ನಮ್ಮನ್ನು ಆದಿ ದ್ರಾವಿಡ ಅಂತ ಕರೀರಿ, ನಮ್ಮನ್ನು ಆದಿ ಬ್ರಾಹ್ಮಣ ಅಂತ ಕರ್ಕೊಂಡ್ಕೊಟ್ಟಾದ್ರು ಇಲ್ಲ. ಯಾರೋ ಕೆಲವರು ಕರೀತಾರೆ ಅಂತ ಹೇಳಿದ್ರೆ ಮನಸ್ಸ ಅನ್ನುವಂಥದ್ದು ಒಂದು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನ ಒಂದು ಮೊಮೆಂಟ್ ಆಗಿ ನೀವು ಅದನ್ನು ಪರಿವರ್ತನೆ ಮಾಡೋಕ್ಕೆ ಶುರು ಮಾಡಿ. ಯಾರು ಕರೀತಾರೆ ಮನಸ್ಸ ಅಂತಂದ್ರೆ ಅರ್ಥ ಇದ್ದಿದ್ರೆ ಏನೋ ಒಂದು ಮನಸ್ಸ ಅನ್ನೋದಕ್ಕೆ ಕೆಟ್ಟ ಅರ್ಥ ಇದ್ದಿದ್ರೆ ಅಯ್ಯೋ ಕೆಟ್ಟ ಅರ್ಥ ಇದೆಯಪ್ಪ ಅಂತ ಕರೀತಾರೆ. ಕ್ಷೌರಿಕ ಹೆಸರಿಂದ ಕರೀತಾರೆ, ಬಾರ್ ಅಂತ ಕರೀತಾರೆ, ನಾಯಿ ಅಂತ ಕರೀತಾರೆ, ನಾಯಿಂದ ಅಂತ ಕರೀತಾರೆ. ಈಗ ಅವರು ಸವಿತಾ ಸಮಾಜ ಅಂತ ಇಟ್ಕೊಂಡಿದ್ದಾರೆ. ಯಾರಾದರೂ ಸವಿತಾ ಸಮಾಜ ಅಂತ ಅವ್ರು ಕರೆದಿರೋದು ನೋಡಿದ್ದೀರಾ ನೀವು? ಬಾರ ಅಂತ ಕರೀತಾರೆ, ಹಜಾಮ ಅಂತ ಕರೀತಾರೆ, ಅವ್ರು ಕರೆಯುವಂಥದ್ದು ಇದೇ ಹೆಸರು ಅಂತಾನೆ ಕರೀತಾರೆ. ಹಾಗಾಗಿ ಎಲ್ಲ ಜಾತಿಗಳು ಕೂಡ ತನ್ನದೇ ಆದಂತಹ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇದೆ. ಇವುಗಳನ್ನು ನಾವು ಬೇರೆ ಹಾಕಬಹುದು ಮಾಡೋಕ್ಕೆ ಸಾಧ್ಯವಿಲ್ಲ. ಅಂದರೆ ನನಗೆ ಒಬ್ಬ ಕೊಂಕಣಿ ಮುನಪ್ಪ ಅಂತ ಒಂದು ಕುಗ್ರಾಮದಲ್ಲಿರುವಂಥ ವ್ಯಕ್ತಿ, ತೆಕ್ಕಲಿರೋ ವ್ಯಕ್ತಿ ತನ್ನ ವೃತ್ತಿಯ ಬಗ್ಗೆ, ತನ್ನ ಕುವೃತ್ತಿಯ ಬಗ್ಗೆ ಹಾಡು ಕಟ್ಟಿ ಹಾಡ್ತಾನಲ್ಲ, ನನಗೆ ಇನ್ನೂ ಒಂದು ಅತ್ಯುತ್ತಮ ದಾಖಲೆ ಕನ್ನಡದಲ್ಲಿ ನಮ್ಗೆ ಸಿಗೋದು ಅಂತಂದರೆ ಶೋಭನಾಗುಡಿ ಶಿವರಾಮಕಾರ ಅಂತ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಶಿವರಾಮಕಾರ ಶೋಭನಗುಡಿಯಲ್ಲಿ ಮನಸ ಸಮುದಾಯದ ಒಂದು ದಾಖಲೆ ಇದೆ. ಅದನ್ನು ಹೇಳ್ತಾರೆ, ಆ ಮಗು ಬಿದ್ದುಬಿಟ್ಟಾಗ ಕೆರೆಗೆ ಮನಸ್ಸಾಗದೆ ಯಾರಾಗಿದೆ ಇದ್ರೂ ಕೂಡ ಮಗು ಉಳಿತಿತ್ತು ಅಂತಂದರೆ ಅವರು ಕೂಡ ಮನಸ್ಸ ಅನ್ನೋಂಥ ಜಾತಿ ಇದೆ ಅನ್ನೋದನ್ನು ರೆಕಗ್ನೈಸ್ ಮಾಡಿದ್ರು ಅಂತ ನಾವು ಅರ್ಥ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ನಮ್ಮ ಭ್ರಮೆಗಳಿಂದ ಹೊರಗಡೆ ಬಂದು ನಮ್ಮ ಜಾತಿ ಸೂಚಕ ಇವುಗಳನ್ನು ನಾವು ಇಟ್ಕೋಬೇಕಾಗುತ್ತೆ. ಮುಂದಕ್ಕೊಂದು ದಿವಸ ಇದು ತೊಡೆದಾಕಬೇಕಾಗುತ್ತೆ. ಅದು ಬೇಡನಲ್ಲ. ಬಾಬಾ ಸಾಹೇಬರು ಅನಿಲೇಷನ್ ಆಫ್ ಕ್ಯಾಸ್ಟ್ ಬರೆದಂಥ ಸಂದರ್ಭದಲ್ಲಿ ಅನಿಲೇಷನ್ ಆಫ್ ಕ್ಯಾಸ್ಟ್ನ ನಾವು ಓದ್ಕೋಬೇಕು. ಅದರ ಹಿನ್ನೆಲೆಯಲ್ಲೇ ಮಾಡ್ಕೊಳ್ಬೇಕು. ಅಂತರ್ಜಾತಿ ವಿವಾಹಗಳಾಗಬೇಕು, ಅಂತರ ಪಂಕ್ತಿಯ ಊಟಗಳಾಗಬೇಕು, ಅಂತರ ಜಾತಿಯ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಗಳನ್ನು ತಗೊಳ್ಬೇಕು. ಅನೇಕ ವಿಧ. ಈಗ ದುಡಿಗೂ ಕೂಡ ಒಂದು ಯಾವುದೋ ಒಂದು ಇದಕ್ಕೂ ಕೂಡ ನಿಮಗೆ ಜಾತಿ ಇದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ವಾದ್ಯಕ್ಕೂ ಕೂಡ ಜಾತಿ ಇದೆ. ಕಳೆದ ಸಲ ನಾನು ಬಸವ ಪ್ರಶಸ್ತಿ ಕೊಡುವಂತಹ ಆಯ್ಕೆ ಸಂಸ್ಥೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಈ ವಾದ್ಯಗಳಿಗೆ ಕೊಡಬೇಕು ಅಂತ ಹೇಳಿದ್ರು. ವಾದ್ಯಗಳಿಗೆ ಪ್ರಶಸ್ತಿ ಕೊಡಬೇಕು. ವಾದ್ಯಗಳ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದಾಗ ಹಿಂದಿನ ಪ್ರಶಸ್ತಿಗಳೆಲ್ಲ ಎಲ್ಲ ವೀಣೆ, ಮೃದಂಗ, ಪಿಟೀಲು ಎಲ್ಲ ಮೇಲುಜಾತಿಗಳವರು ಯೂಸ್ ಮಾಡುವಂಥ ವಾದ್ಯಗಳಿಗೆ ಕೊಡ್ತಾರೆ. ನಾನು ಕೇಳಿದೆ, ತಪ್ಪೆಗೆ ಯಾಕೆ ಕೊಡಲ್ಲ, ದುಡಿಗೆ ಯಾಕೆ ಕೊಡಲ್ಲ? ಅವರೇನು ಹೇಳಿದ್ರು, ಇಲ್ಲ ಅದನ್ನು ನಾವು ಜಾನಪದಕ್ಕೆ ಕಳಿಸ್ಬಿಟ್ಟಿದ್ದೀವಿ, ಅಲ್ಲಿದ್ದಾವೆ. ಸರಿ, ಹಂಗಾದ್ರೆ ನಾದಸ್ವರಕ್ಕೆ ಕೊಡಿ. ನಾದಸ್ವರ ಜಾನಪದಕ್ಕೆ ಹೋಗಿಲ್ಲ, ಅದಿಲ್ಲೇ ಇದೆ. ಅವ್ರಿಗೆ ಇದುವರೆಗೂ ಪ್ರಶಸ್ತಿ ಕೊಟ್ಟಿಲ್ಲ. ನಾನು ಜಗಳ ಮಾಡ್ತೀನಿ. ಯಾಕಂದರೆ ನಾದಸ್ವರವನ್ನು ನುಡಿಸುವವರು ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸಮಾನದಂಥ ಒಂದು ಕ್ಷೌರಿಕ ಸಮುದಾಯ. ಅಸ್ಪೃಶ್ಯರು ಅಂದರೆ ಮುಟ್ಟಬಾರದವರು, ಅನ್ಟಚಬಲ್ಸ್. ಇವರು ಅನ್ಸಿಯಬಲ್ಸ್, ನೋಡಬಾರದು. ಆ ನೋಡಬಾರದ ಸಮುದಾಯಕ್ಕೆ ನೀವು ಮಾಡ್ತಿದ್ದೀರಲ್ಲ, ಅದು ಕೇಳಿದ ಸಂದರ್ಭದಲ್ಲಿ ಜಗಳ ಮಾಡಿ ಅವ್ರಿಗೆ ಪ್ರಶಸ್ತಿ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಈ ರೀತಿಯಲ್ಲಿ ನಾವು ಒಂದೊಂದು ಪ್ರಾಣಿ, ಪಕ್ಷಿ, ಮರ, ಗಿಡ ಎಲ್ಲಕ್ಕೂ ವಾದ್ಯಗಳು ಎಲ್ಲಕ್ಕೂ ಕೂಡ ಒಂದು ಐಡೆಂಟಿಟಿ ಇರುವಾಗ ಮನುಷ್ಯರಾದ ನಮಗೆ ಯಾಕೆ ಐಡೆಂಟಿಟಿ ಇರಬಾರ್ದು? ಅದರಲ್ಲೂ ಕೂಡ
ಮನುಷ್ಯ ಅನ್ನುವಂತಹ ಅತ್ಯುತ್ತಮ ಹೆಸರನ್ನು ಇಟ್ಕೊಂಡಿರುವಂತಹ ಒಂದು ಸಮುದಾಯ ಇವತ್ತು ಯಾವ ಕೀಳುಗಳೆಯನ್ನು ಅನುಭವಿಸಬಾರ್ದು. ಆದಿ ದ್ರಾವಿಡ ಅಂತ ಹೇಳ್ಬಿಟ್ಟು ನೀವು ತಪ್ಪು ಇದನ್ನು ಕೊಟ್ಟು ನೀವು ನಿಮ್ಮ ತಪ್ಪು ಐಡೆಂಟಿಟಿ ಕೊಟ್ಬಿಟ್ಟು ಇದನ್ನು ತಗೋಬಾರ್ದು. ಇವತ್ತಲ್ಲ ನಾಳೆ ನಿಮಗೆ ಇವತ್ತು ಈ ವೇದಿಕೆಯಿಂದ ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ನಿಮಗೆ ಅಸ್ಮಿತೆ ಸಿಗುತ್ತೆ. ಯಾಕಂದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕಾಗಿದೆ. ಅದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಪ್ರೊಸೆಸ್ ಆಗಿದೆ. ಅದಕ್ಕೆ ಹೆಲ್ಪಾಗಿ ನಾನು ಕೂಡ ನಿಂತ್ಕೊಳ್ತೇನೆ. ಏನಾದರೂ ಆಗಲಿ ಕುಲಶಾಸ್ತ್ರೀಯ ಅಧ್ಯಯನ ಆದಮೇಲೆ ಇದು ಜಾತಿಯ ಪಟ್ಟಿಗೆ ಸೇರ್ಕೊಳ್ಳುವಂತಹ ಹೋರಾಟದಲ್ಲಿ ನನ್ನ ಜೊತೆಲಿ ಇರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳನ್ನು ಕೇಳ್ಬೋದು ಹೇಳಿ, ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ, ಜೈ ಹಿಂದ್ ಹೇಳಿ ನನ್ನ ಮಾತು.